ಬೇಬಿಗೆ ಯಾವ್ಯಾವ ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ ಅಂದ್ರೆ ಯಾವ್ಯಾವ ತರ ಬಟ್ಟೆ ತಗೊಂಡಿದ್ದೀನಿ ಎಲ್ಲ ಶಾಪ್ ಮಾಡಿರೋದು ಬಂದು ನಾನು ಮೀಶೋನಲ್ಲೇನೆ. ತುಂಬಾ ಒಳ್ಳೆ ಪ್ರೈಸ್ಗೆ ಒಳ್ಳೊಳ್ಳೆ ಬಟ್ಟೆಗಳು ಮತ್ತೆ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತಾ ಇದೆ. ಎಲ್ಲ ತುಂಬಾ ಚೆನ್ನಾಗಿದೆ. ನಾನೆಲ್ಲ ಓಪನ್ ಮಾಡಿ ನೋಡಿದ್ದೀನಿ. ಎಲ್ಲ ಐಟಮ್ಸ್ ಇದೆ ಅಂದ್ರೆ ಇಟ್ ಇಸ್ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ನಾನು ಹೇಳ್ತೀನಿ. ಅಂಡ್ ಎಲ್ಲಾ ಪ್ರಾಡಕ್ಟ್ಸು ಟಾಪ್ ನಾಚ್ ಆಗಿದೆ. ನಾನು ಯಾವ್ದನ್ನು ರಿಟರ್ನ್ ಮಾಡಿಲ್ಲ. ಮೀಶೋ ಇಸ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್ ಅಂಡ್ ಪ್ರೈಸ್ ಫ್ರೆಂಡ್ಲಿ ಆಗು ಕೂಡ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಅಷ್ಟು ದೂರ ಇಟ್ಟಿದ್ದೀನಿ ಕ್ಯಾಮ್ರಾನ, ಕೇಳಿಸುತ್ತಲ್ವೋ ಗೊತ್ತಿಲ್ಲ, ನೋಡಬೇಕು ಎಡಿಟಿಂಗ್ ಮಾಡಬೇಕಾದ್ರೆ. ಸೊ ಇವಾಗ ಏನಕ್ಕಪ್ಪ ವಿಡಿಯೋ ಮಾಡ್ತೀನಿ ಅಂದರೆ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ನೀವು. ಇವತ್ತು ನಾನು ಬೇಬಿಗೆ ಯಾವ್ಯಾವ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ಅಂದರೆ ಯಾವ್ಯಾವ ಥರ ಬಟ್ಟೆ ತೊಗೊಂಡಿದ್ದೀನಿ, ಏನೇನು ತೊಗೊಂಡಿದ್ದೀನಿ ಬೇಬಿಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ತೋರ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದೆಲ್ಲ ಶಾಪ್ ಮಾಡಿರೋದು ಬಂದು ನಾನು ಮೀಶೋನಲ್ಲೇನೆ. ಸೊ ಏನಕ್ಕೆ ಮೀಶೋ ಅಂತ ಅಂದರೆ ಇವಾಗ ಸ್ವಲ್ಪ ಟ್ರಸ್ಟ್ ವರ್ತಿ ಆಗಿದೆ. ಸೊ ಆ್ಯಂಡ್ ಪ್ರಾಡಕ್ಟ್ಸು ಮತ್ತು ಅದರದ್ದು ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ, ಜೊತೆಗೆ ಪ್ರೈಸ್ ಫ್ರೆಂಡ್ಲಿ ಕೂಡ. ತುಂಬ ಒಳ್ಳೆ ಪ್ರೈಸ್ಗೆ ಒಳ್ಳೊಳ್ಳೆ ಬಟ್ಟೆಗಳು ಮತ್ತು ಪ್ರಾಡಕ್ಟ್ಸು ಎಲ್ಲ ಸಿಗ್ತಾ ಇದೆ. ಸೊ ಅದಕ್ಕೆ ನೋಡಿ ತರಿಸಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಎಲ್ಲ ತುಂಬ ಚೆನ್ನಾಗಿದೆ. ನಾನೆಲ್ಲ ಓಪನ್ ಮಾಡಿ ನೋಡಿದ್ದೀನಿ, ಬಿಕಾಸ್ ಏನಾದರೂ ಡ್ಯಾಮೇಜ್ ಇತ್ತು ಅಂದರೆ ರಿಟರ್ನ್ ಮಾಡಬೇಕಲ್ಲ. ಸೊ ಎಲ್ಲನೂ ಓಪನ್ ಮಾಡಿ ನೋಡಿದ್ದೀನಿ. ಸೊ ಅದಕ್ಕೆ ಇವಾಗ ಬಂದು ನಿಮ್ಮ ಹತ್ರ ರಿವ್ಯೂ ಕೊಡ್ತಾ ಇದ್ದೀನಿ, ಹೇಗಿರುತ್ತೆ ಏನು ಎತ್ತ ಅಂತ. ಆ್ಯಂಡ್ ನನ್ನ ಪಾಪಗೋಸ್ಕರ ಏನೇನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇವತ್ತು ತೋರಿಸ್ತೀನಿ. ಸೊ ಇದು ಬಂದು ಸ್ವಲ್ಪ ಐಟಮ್ಸ್ ಅಷ್ಟೇ, ಇನ್ನೂ ಬರೋ ಅಂಥ ಐಟಮ್ಸ್ ಇದ್ದಾವೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇದನ್ನು ತೋರಿಸ್ತೀನಿ, ಬಿಕಾಸ್ ಇವಾಗ ಇದೆಲ್ಲ ಓಪನ್ ಮಾಡಬೇಕು. ನಾನು ಓಪನ್ ಮಾಡಿದೆ ಹಾಗೆ ಇಟ್ಟಿದ್ದೀನಿ, ಅಂದರೆ ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಎಲ್ಲ ಓಪನ್ ಮಾಡಿ ವಾಶ್ ಮಾಡಿ ಅದಾದಮೇಲೆ ನಾನು ಪ್ಯಾಕ್ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಒಂದೊಂದಾಗೇನೆ. ಸೊ ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಇದು ಬಂದು ನಾನು ಪ್ರೈಸಸ್ಸು ಅದೆಲ್ಲನೂ ನಾನು ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡ್ತೀನಿ, ಎಷ್ಟು ಪ್ರೈಸ್ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅದು ನೋಡ್ಕೊಂಡು ನಿಮ್ಗೆ ಇನ್ ಕೇಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇಷ್ಟ ಆಯಿತು ಅಂದರೆ ನೀವು ಕೂಡ ಬೈ ಮಾಡ್ಬೋದು. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಸೊ ಪಟಾಪಟ ಅಂತ ತೋರಿಸ್ಬಿಡ್ತೀನಿ. ಬಿಕಾಸ್ 12 ಐಟಮ್ಸ್ ಇದೆ, ತುಂಬ ಲೆಂತಿ ಆಗಿಬಿಟ್ರೆ ಆಮೇಲೆ ನೀವೇ ನನಗೆ ಬೈತೀರಾ, ಏನಕ್ಕೆ ಇಷ್ಟೊಂದು ದೊಡ್ಡ ವಿಡಿಯೋ ಮಾಡ್ತೀರಾ ಚಿಕ್ಕದು ಮಾಡಿ ಅಂತ ಅಂದ್ಬಿಟ್ಟು. ಸೊ ಜಾಸ್ತಿ ಮಾತಾಡಿದೆ, ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಈ ಕ್ಯಾಪ್, ತಲೆಗೆ ಕ್ಯಾಪ್ ಬರುತ್ತಲ್ಲ. ಸೊ ಈ ಕ್ಯಾಪ್ ಜೊತೆಗೆ ನಮಗೆ ಮಿಟನ್ಸ್ ಕೊಡ್ತಾರೆ, ಮಿಟನ್ಸ್ ಮತ್ತು ಸಾಕ್ಸ್. ಸೊ ನೋಡ್ತಿರ್ಬೋದು ಈ ಥರ, ಇದು ಸಾಕ್ಸ್ ಅಂದರೆ ಕಾಲಿಗೆ ಬರುತ್ತಲ್ಲ, ಪುಟಾಣಿ ಸಾಕ್ಸ್, ಎಷ್ಟೇ ಚಿಕ್ಕದಾಗಿದೆ. ಸೊ ಇದು ಕಾಲಿಗೆ ಹಾಕೋದಕ್ಕೆ ಅಂತ ಸಾಕ್ಸು, ಜೊತೆಗೆ ಇಲ್ಲಿ 2 ಮಿಟನ್ಸ್ ಅಂದರೆ 1 ಪೇರ್ ಆಫ್ ಮಿಟನ್ಸ್, ಅಂದರೆ ಕೈಗೆ ಹಾಕ್ತಾರಲ್ಲ ಗ್ಲೌಸ್ ಆ ಥರದ್ದು. ಆ್ಯಂಡ್ ಇದು ಬಂದು ಬೇಬಿ ಕ್ಯಾಪ್, ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ಜಾಸ್ತಿ ಕೂಡ ಸ್ಟ್ರೆಚ್ ಅಂದರೆ ತುಂಬ ಸ್ಟ್ರೆಚ್ ಆಗಿ ಲೂಸ್ ಆಗೋ ಥರ ಎಲ್ಲ ಆಗಲ್ಲ. ಸೊ ಬೇಬಿ ತಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ಟ್ರೆಚ್ ಆಗಿ ಚೆನ್ನಾಗಿದೆ ಇದು. ಸೊ ಇದು 3 ಜೊತೆ ಬರುತ್ತೆ, ಅಂದರೆ ಒಂದು 3 ಪೇರ್ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ನೀವು ಬೇಕಾದರೆ ಇದನ್ನು ತೊಗೊಳ್ಬೋದು. ಇದನ್ನು ಸೈಡ್ಗೆ ಇಟ್ಬಿಡೋಣ. ಸೆಕೆಂಡ್ ಪ್ರಾಡಕ್ಟ್. ಸೊ ಸೆಕೆಂಡ್ ಪ್ರಾಡಕ್ಟ್ ಬಂದು ಇದು ಲಂಗೋಟ್. ನೋಡಿ ಈ ಥರ ಬರುತ್ತಲ್ಲ ಲಂಗೋಟ್. ಸೊ ಇದನ್ನು ತೊಗೊಂಡಿದ್ದೀನಿ ನಾನು. ಅಂದರೆ ಇವಾಗ ಅಂದರೆ ಪ್ಯಾಂಪರ್ಸ್ ಹಾಕದೇ ಇದ್ದಾಗ ಇದೆಲ್ಲ ಬೇಕಾಗತ್ತೆ. ಸೊ ಎನಿ ಟೈಮ್ ಪ್ಯಾಂಪರ್ಸ್ ಹಾಕ್ಕೊಂಡು ಇರೋದಕ್ಕಾಗೋದಿಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ಇದನ್ನು ಹಾಕ್ಬೋದು ಅಂತ ಅಂದ್ಬಿಟ್ಟು ಇದನ್ನು ನಾನು ತರಿಸಿದ್ದೀನಿ. ಸೊ ಇದು ಸೆಟ್ ಆಫ್ 1 2 3 4 5 6 7 8 9 10 11 12 ಪೀಸಸ್ ಬರುತ್ತೆ. ಅಂದರೆ 1 ಡಜನ್ ಅಂದ್ಕೊಳ್ಳಿ, 1 ಡಜನ್ ಅಷ್ಟು ಈ ಥರ ನಾನು ತರಿಸಿದ್ದೀನಿ. ಸೊ ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಸಾಫ್ಟಾಗಿ ಕೂಡ ಇದೆ ಆ್ಯಂಡ್ ಬೇಬಿ ಫ್ರೆಂಡ್ಲಿ ಆಗೋ ಕೂಡ ಇದೆ ಅಂತ ಅಂದ್ಬಿಟ್ಟು ಇದು ಹಾಗೆ ಇಟ್ಕೊಂಡಿದ್ದೀನಿ, ವಾಪಸ್ ಏನೂ ಕೊಟ್ಟಿಲ್ಲ. ಸೊ ಇದು ಬಂದು ಸೆಕೆಂಡ್ ಪ್ರಾಡಕ್ಟ್, ಇದನ್ನು ಸೈಡ್ಗೆ ಇಟ್ಬಿಡೋಣ. ಸೊ ನೆಕ್ಸ್ಟ್ ಬಂದು ಏನಿದು, ಸೊ ನೆಕ್ಸ್ಟ್ ಇದು ಬಂದು
ಇದು ಬಂದು ಬರ್ಪಿಂಗ್ ಕ್ಲಾತ್, ಅಂದ್ರೆ ಇವಾಗ ಮಗುಗೆ ಹಾಲು ಕೊಡ್ಸಿರ್ತೀವಿ. ಸೊ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬರ್ಪ್ ಮಾಡ್ತಾ ಇತ್ತು ಅಂದ್ರೆ ಇವಾಗ ಬರ್ಪ್ ಮಾಡ್ಬೇಕಾದ್ರೆಲ್ಲ ಮಗು ಕಕ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಫೀಡ್ ಅಂದ್ರೆ ಇವಾಗ ನಾವು 6 ಮಂತ್ಸ್ ಆದ್ಮೇಲೆ ಊಟ ಮಾಡಿಸ್ತೀವಿ ಅಂತ ಅಂದಾಗ್ಲು ಅಷ್ಟೇ. ಸೊ ಆ ಟೈಮಲ್ಲಿ ಇದನ್ನ ಬೇಬಿಗೆ ಈ ತರ ಹಾಕ್ಬಿಟ್ಟು ಮತ್ತೆ ಇಲ್ಲ ಅಂತಂದ್ರೆ ಇಲ್ಲಿ ಹೆಗಲ್ ಮೇಲೆ ಈ ತರ ಹಾಕೊಂಡು ಬೇಬಿನ ಮಲಗಿಸ್ಕೊಂಡು ಏನದು ಟಮ್ಮಿ ಟೈಮ್ ಕೊಟ್ಟಾಗ ಏನಾದ್ರೂ ಗಲೀಜು ಆಯ್ತು ಅಂತಂದ್ರೆ ಇಲ್ಲಿ ಹೀರ್ಕೊಳ್ಳುತ್ತೆ. ಅಂಡ್ ಹಿಂದೆಗಡೆ ರಬ್ಬರ್ ತರ ಅಂದ್ರೆ ರಬ್ಬರ್ ಶೀಟ್ ತರ ಬರುತ್ತೆ ಪ್ಲಾಸ್ಟಿಕ್ದು. ಇದೇನೋ ಆಗೋದಿಲ್ಲ, ಬೇರೆ ಬಟ್ಟೆಗೆ ಅದಕ್ಕೆ ಇದಕ್ಕೆಲ್ಲ ಏನೂ ಆಗೋದಿಲ್ಲ. ಸೊ ಅದಕ್ಕೆ ಈ ತರ ತಗೊಂಡಿದ್ದೀನಿ. 1 2 3 4 5 ಸೆಟ್ ಆಫ್ 5 ಇದೆ ಇದು. ಸೊ ಇದನ್ನ ನಾವು ಆಲ್ಮೋಸ್ಟ್ ಪಾಪುಗೆ 1.5 ಇಯರ್ ಆಗೋವರೆಗೂ ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನ ನಾನು ಮುಂಚೆನೇ ತರಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಬಂದು ಫ್ರೀ ಸೈಜ್. ಸೊ ಇದು ಬಂದು 3rd ಪ್ರಾಡಕ್ಟ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ. ಸೊ ಇದು ಬಂದು ಬೇಬಿಗೆ ನಾನು ಡ್ರೆಸ್ ತರಿಸಿದ್ದೀನಿ. ಸೊ ಇದು ಯಾವ ಥರ ಅಂತಂದರೆ ಇದು ಪುಟಾಣಿ ಶರ್ಟ್ ಫುಲ್ ಸ್ಲೀವ್ಸ್ ಬರುತ್ತೆ. ಆ್ಯಂಡ್ ಎಷ್ಟು ಚಿಕ್ಕದಿದೆ, ಎಷ್ಟು ಕ್ಯೂಟ್ ಆಗಿದೆ. ನಾನು ಇಷ್ಟು ಸಾಲುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಇದು ಬಂದು 0 to 3 months ವರೆಗೂ ಯೂಸ್ ಮಾಡ್ಬೋದು ಅಂತ ಇತ್ತು. ಸೊ ನಾನು ಅದನ್ನೇ ಬೈ ಮಾಡಿದ್ದೀನಿ. ಸಾಕು 0 to 3 months ವರೆಗೂ ಯೂಸ್ ಮಾಡಿ, ಆಮೇಲೆ ಬೇಕಾದ್ರೆ ಬೇರೆ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಕ್ಲಾತು ಅಷ್ಟೇ ತುಂಬ ಸಾಫ್ಟ್ ಆಗಿದೆ, ತುಂಬ ತೆಳ್ಳಗಿದೆ, ಏನೂ ಇರಿಟೇಷನ್ ಏನೂ ಆಗೋದಿಲ್ಲ. ಆ್ಯಂಡ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ, ಅದು ಏನೂ ಇರಿಟೇಷನ್ ಆಗೋದಿಲ್ಲ. ಫುಲ್ ಕಾಟನ್ ಮೆಟೀರಿಯಲ್, ಫುಲ್ ಸಾಫ್ಟ್ ಆಗಿದೆ. ಸೊ ಇದು ಬಂದು ಟಾಪ್, ಮತ್ತು ಇದು ಬಂದು ಪ್ಯಾಂಟ್ ಥರದ್ದು, ಅಂದರೆ ಇದು ಪೈಜಾಮಾ ಥರ. ಈ ಥರದ್ದು ಒಂದು ಎಷ್ಟು ಗೊತ್ತಾ, 1 2 3 4 5 ಸೆಟ್ ಆಫ್ 5 ಬರುತ್ತೆ. ಸೊ ಇದನ್ನು ತರಿಸಿದ್ದೀನಿ. ಸೊ ಏನಕ್ಕೆ ಫುಲ್ ತರಿಸಿದ್ದೀನಿ ಅಂತಂದರೆ, ನನಗೆ ಬೇಬಿ ಆಗೋ ಟೈಮಿಗೆ ಮಳೆಗಾಲ ಇರುತ್ತೆ. ಸೊ ಮಳೆಗಾಲ ಅಂದರೆ ತುಂಬ ಚಳಿ ಇರುತ್ತೆ. ಅದರಲ್ಲೂ ನಮ್ಮ ಮಮ್ಮಿ ಮನೆ ಹತ್ರ ಅಂತೂ ತುಂಬ ಸಿಕ್ಕಾಬಟ್ಟೆ ಮರ ಗಿಡ ಎಲ್ಲ ಇದೆ, ಅಲ್ಲಿ ಇನ್ನೂ ಚಳಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನು ಫುಲ್ ಆರ್ಮ್ ಮತ್ತು ಫುಲ್ ಲೆಗ್ ಫುಲ್ ಲೆಂತ್ ಪ್ಯಾಂಟ್ನ ತರಿಸಿದ್ದೀನಿ. ಸೊ ಇದು ಒಂದು ಸೆಟ್ ಆಫ್ 5 ಆ್ಯಂಡ್ ತುಂಬ ಚೆನ್ನಾಗಿದೆ. ಬೇಕಾದರೆ ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ಸೊ ಇದು ಒಂದು 4th ಪ್ರಾಡಕ್ಟ್. ಇದೊಂದು ಸೈಡ್ಗೆ ನಾನು. ಸೊ ನೆಕ್ಸ್ಟ್ ಏನು ಓಪನ್ ಮಾಡೋಣ? ಓಕೆ, ಇದು ಮಾಡೋಣ. ಇದು ಕೂಡ ಅಷ್ಟೇ ಬೇಬಿ ಡ್ರೆಸ್ ಇದು. ಸೊ ಇದು ಬಂದು ಈ ಥರ ಸ್ಲೀವ್ಲೆಸ್ ಬರುತ್ತೆ. ಇದು ಸೇಮ್ ಶರ್ಟ್ ಥರನೇ, ಬಟ್ ಸ್ಲೀವ್ಲೆಸ್ ಬರುತ್ತೆ. ಏನಕ್ಕೆ ಇದು ಸ್ಲೀವ್ಲೆಸ್ ತೊಗೊಂಡೆ ಅಂತಂದರೆ, ಒಂದು ಸ್ವಲ್ಪ ಸ್ಲೀವ್ಲೆಸ್ದು ಇರಲಿ, ತೀರಾ ಶೆಕೆ ಆಗಿಬಿಟ್ರೆ ಆಗಲ್ಲ ಅಂತ ಅಂದ್ಬಿಟ್ಟು. ಅದು ಬೇಕಾದರೆ ಮಲ್ಕೊಳ್ಬೇಕಾದ್ರೆ ಹಾಕೊಬೋದು, ಇದು ಬೆಳಗಿನ ಟೈಮ್ ಹಾಕೊಬೋದು. ಸೊ ಅದಕ್ಕೆ. ಆ್ಯಂಡ್ ಇದು ಕೂಡ ಕಾಟನ್ ಮೆಟೀರಿಯಲ್, ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು 0 to 3 months ಬರುತ್ತೆ. ಇದರ ಜೊತೆಗೆ ನಾನು ಅದ್ರ ಜೊತೆಗೆ ಸೆಟ್ ಆಗಿ ಅವರು ಈ ಚಡ್ಡಿ ಕಳಿಸಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ನನಗೆ ನೋಡಿ ಏನು ಇಷ್ಟಿಷ್ಟಿದೆ ಅಂತ. ಇದನ್ನ ಹೆಂಗೆ ಒಗೆದು ಒಣಗಾಕೋದಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಇದಕ್ಕೆ ಈ ಥರ ಪೇರ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸೆಟ್ ಆಫ್ 5 ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆ್ಯಂಡ್ ಬೇಬಿ ಫ್ರೆಂಡ್ಲಿ ಆಗಿದೆ. ಸೊ ಬೇಕಾದರೆ ನೀವು ತಗೋಬೋದು. ಆ್ಯಂಡ್ ಇದು ಬಂದು 5th ಪ್ರಾಡಕ್ಟ್ ಮುಗೀತು. ಸೊ ನೆಕ್ಸ್ಟ್ ಒಂದು ಬಂದು, ಓಕೆ, ಇದನ್ನು ತೋರಿಸ್ಬಿಡ್ತೀನಿ ಫಸ್ಟು. ನೆಕ್ಸ್ಟ್ ಬಂದು ನಾನು ಈ ಥರ ಅಂದರೆ ಜಂಪ್ ಸೂಟ್ ಥರನೇ, ಬಟ್ ಫುಲ್ ಲೆಗ್ ಬರೋದಿಲ್ಲ. ಇದು ಬರೀ
ಇದು ಮಂಡಿ ಅಂತೀನಿ, ಹಿಪ್ಸ್ವರೆಗೂ ಮಾತ್ರ ಕವರ್ ಆಗುತ್ತೆ ಅಷ್ಟೇನೆ. ಈಗ ಪ್ಯಾಂಪರ್ಸ್ ಎಲ್ಲ ಹಾಕಿದಾಗ ಇದನ್ನ ಕವರ್ ಮಾಡಿ ಹಾಕೋವಂಥದ್ದು. ಸೊ ಈ ಥರದ್ದು ಒಂದು 3 ಏನೋ ತೊಗೊಂಡಿದ್ದೀನಿ, ಸೆಟ್ ಆಫ್ 3 ಬರುತ್ತೆ ಇದು. ಸೊ ಇದು ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇದನ್ನ ತಗೊಂಡೆ. ಇದು ಏನಕ್ಕೆ ತಗೊಂಡೆ ಅಂತಂದ್ರೆ, ಈಗ ಹಾಸ್ಪಿಟಲಿಂದ ವಾಪಸ್ ನಾವು ಮನೆಗೆ ಬರಬೇಕಾದ್ರೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಬ್ಲೂ ತೊಗೊಂಡಿದ್ದೀನಿ ಅಂತ ಅಂದಿದ ತಕ್ಷಣ ನನಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ಅಲ್ಲ, ಬಿಕಾಸ್ ನನಗೆ ಅಲ್ಲಿ ಕಲರ್ಸ್ ಇಷ್ಟ ಆಗಿದ್ದು ಬ್ಲೂ ಕಲರೇ. ಸೊ ಅದಕ್ಕೆ ನಾನು ಬ್ಲೂ ತೊಗೊಂಡಿದ್ದೀನಿ. ಹಾಗಂತ ಬಾಯ್ ಬೇಬಿ ಆಗುತ್ತೆ ಅದಕ್ಕೆ ಬ್ಲೂ ತಗೊಂಡಿದ್ದಾರೆ ಅಂತ ಅಲ್ಲ. ಸೊ ಇದ್ರದ್ದು ಸೈಜ್ ಬಂದು 0 to 3 months ಏನೆ. ಆ್ಯಂಡ್ ಇದ್ರ ಕ್ಲಾತ್ ಕೂಡ ತುಂಬ ಸಾಫ್ಟ್ ಆಗಿದೆ, ಸ್ವಲ್ಪ ದಪ್ಪ ಇದೆ ಅಷ್ಟೇನೆ. ದಪ್ಪ ಅಂತಂದ್ರೆ ಬೇಬಿಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಇದೇ ಥರ ಸೇಮ್ 3 ಸೇಮ್ ಒಂದೇ ಥರನೇ ಬರುತ್ತೆ, ಬಟ್ ಡಿಸೈನ್ಸ್ ಬೇರೆ ಬೇರೆ ಥರ. ಸೊ ಈ 3 ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನು ತಗೊಂಡೆ. ಆ್ಯಂಡ್ ಹಾಸ್ಪಿಟಲ್ ವಿಸಿಟ್ಗೆ ಹೋಗಬೇಕಾದ್ರೆ ಅವಾಗೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಬರೀ 3 ತರಿಸಿಟ್ಕೊಂಡಿದ್ದೀನಿ. ಮುಂದಕ್ಕೆ ನೋಡೋಣ, ಬೇಕಾದರೆ ತೊಗೊಬೋದು, ಇಲ್ಲ ಅಂದರೆ ಇಲ್ಲ. ಸೊ ಇದು 6th ಪ್ರಾಡಕ್ಟ್ ಅನಿಸುತ್ತೆ. ಸೊ ಇದನ್ನು ಸೈಡ್ಗೆ ಇಟ್ಬಿಡೋಣ. ಆ್ಯಂಡ್ ನೆಕ್ಸ್ಟ್ ಇವಾಗ ಬಂದು ತೋರಿಸ್ತೀನಿ. ಇದು ಕ್ಲಾತ್ ಅಂದರೆ ಈ ಕರ್ಚಿಫ್ ಥರ ಒಂದಷ್ಟು ತರಿಸಿದ್ದೀನಿ. ಸೊ ಇದು ಬಂದು ಪ್ಯೂರ್ ಕಾಟನ್ ಮಸ್ಲಿನ್ ಕ್ಲಾತ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಮೆಟೀರಿಯಲ್ ಅಲ್ಲಿ ನಾನು ಇದು ಏನದು ಕರ್ಚಿಫ್ ತರಿಸಿನ ಹ್ಯಾಂಡ್ ಕರ್ಚಿಫು. ಇದು ಏನಕ್ಕೆ ಅಂತಂದ್ರೆ ಬೇಬಿದು ಮುಖ ಒರೆಸೋದಕ್ಕೆ ಅಥವಾ ತುಟಿ ಒರೆಸೋದಕ್ಕೆ ಅಥವಾ ಏನೋ ಹಾಲೇನೋ ಕಕ್ಕೊಂತು ಅದನ್ನು ಒರೆಸ್ಬೇಕು ಅಂತ ಅಂದಾಗ ಈ ತರ ಸಾಫ್ಟ್ ಬಟ್ಟೆ ಕಾಟನ್ ಮೆಟೀರಿಯಲ್ನ ಯೂಸ್ ಮಾಡಿದಾಗ ಪಾಪುಗೆ ಯಾವುದೇ ರೀತಿಯಾದ ರ್ಯಾಷಸ್ ಆಗಲಿ ಏನೂ ಆಗೋದಿಲ್ಲ. ಸೊ ಅದಕ್ಕೆ ನಾನು ಇದನ್ನ ತರಿಸ್ಕೊಂಡಿದ್ದೀನಿ. ಇನ್ ಕೇಸ್ ಇವಾಗ ಬಾಪ್ ಮಾಡಿಸ್ಬೇಕಾದ್ರೆ ಕಕ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಹೆಗಲ ಮೇಲೆ ಹಾಕೊಂಡು ಇದು ಮಗುನ ಹೆಗಲ ಮೇಲೆ ಹಾಕೊಂಡು ಬಾಪ್ ಮಾಡಿಸಿದ್ರು ಇದಕ್ಕೆ ಸಾಫ್ಟ್ ಆಗಿದೆಲ್ಲ, ಸೊ ಚೆನ್ನಾಗಿ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಇದನ್ನ ತರಿಸಿದ್ದೀನಿ. ಆ್ಯಂಡ್ ಇದು ಬಂದು ಸಿಂಗಲ್ ಲೇಯರ್ ಅಲ್ಲ, ಡಬಲ್ ಲೇಯರ್ ಇದೆ. ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಡಬಲ್ ಲೇಯರ್ ಮಾಡಿ ಹಾಕಿದ್ದಾರೆ, ಬಿಕಾಸ್ ಇದು ಮಸ್ಲಿನ್ ಕ್ಲಾತ್ ಆಗಿರೋದ್ರಿಂದ ತುಂಬಾ ತೆಳು ಬರುತ್ತೆ ಆ್ಯಂಡ್ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಸಾಫ್ಟಾಗಿ ಅಂದರೆ ಬೇಬಿ ಸ್ಕಿನ್ನಿಗೆ ಯಾವುದೇ ರೀತಿಯಾದ ಇರಿಟೇಷನ್ ಆಗದೆ ಇರಲಿ ಅಂತ ಅಂದ್ಬಿಟ್ಟು ಈ ಥರದ್ದು ತರಿಸಿಟ್ಕೊಂಡಿದ್ದೀನಿ. ಸೊ ಇದು ಬಂದು 1 2 3 4 5 ಸೆಟ್ ಆಫ್ 5ನ ಆರ್ಡರ್ ಮಾಡಿದ್ದೆ. ಒಂದೇ ಒಂದು ಮಾತ್ರ ಬೇರೆ ಬಂದಿದೆ, ಇನ್ನು ಮಿಕ್ಕಿದ್ ಎಲ್ಲ ಸೇಮ್ ಕಲರ್ ಸೇಮ್ ಡಿಸೈನ್ ಬಂದಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ವಾಪಸ್ ಕೊಟ್ಟಿಲ್ಲ ಇದನ್ನು. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಇದನ್ನು ನೀವು ಆರ್ಡರ್ ಮಾಡ್ಕೊಬೋದು, ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಒಂದು 6th ಎಷ್ಟೋ ನಂಗೆ ಮರ್ತೋಗ್ಬಿಟ್ಟಿದೆ. ಓಕೆ, ನೆಕ್ಸ್ಟ್ ಇದು ನೋಡೋಣ. ಸೊ ಇದು ಕೂಡ ಅಷ್ಟೇ ಮಸ್ಲಿನ್ ಮೆಟೀರಿಯಲ್ ಅಲ್ಲಿ ಇರುವಂಥ ಟವಲ್. ಸೊ ಮಗುಗೆ ಟವಲ್ಸು ತುಂಬಾನೇ ಅಗತ್ಯ. ಸೊ ಅದಕ್ಕೆ ನಾನು ಇಲ್ಲಿ ಮಸ್ಲಿನ್ ಟವಲ್ನೇ ತಗೊಂಡಿದ್ದೀನಿ. ಈ ತರ ಬರುತ್ತೆ, ಅಂದ್ರೆ ಇದು ಸಿಂಗಲ್ ಲೇಯರ್ ಅಷ್ಟೇನೆ. ಇದನ್ನ ನಾವು ಟವಲ್ ರೀತಿನಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಮಕ್ಕಳನ್ನ ಸ್ವಾಡ್ಲಿಂಗ್ ಮಾಡಿ ಮಲಗ್ಸೋಕಾದ್ರೂ ಯೂಸ್ ಮಾಡ್ಕೊಬೋದು. ಸೊ ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬಾ ತೆಳು ಇದೆ, ಜೊತೆಗೆ ತುಂಬಾ ಏನಂತಾರೆ ತುಂಬ ಸಾಫ್ಟ್ ಆಗಿದೆ. ಇದು ಡಬಲ್ ಲೇಯರ್ ಏನೂ ಕೊಟ್ಟಿಲ್ಲ ಅವರು, ಬಟ್ ತುಂಬ ಚೆನ್ನಾಗಿದೆ. ಒಂದೊಂದ್ಸತಿಗೂ ಒಂದೊಂದು ಯೂಸ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ನಾವು ಸ್ವಾಡಲ್ ಮಾಡಿಸಿ ಕೂಡ ಮಲಗಿಸ್ಬೋದು, ಇಲ್ಲ ಅಂದರೆ ಸ್ನಾನ ಮಾಡಿ ಬಂದಿದ ತಕ್ಷಣ ಮೈಯೆಲ್ಲ ಒರೆಸೋದಕ್ಕೂ ಯೂಸ್ ಮಾಡ್ಬೋದು. ಬೇಬಿ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತಲ್ಲ, ಸೊ ಅದಕ್ಕೆ ತುಂಬ ಚೆನ್ನಾಗಿ ಇರುತ್ತೆ ಇದು ಅಂತ ಅಂದ್ಬಿಟ್ಟು ಇದನ್ನು ತರಿಸಿದ್ದೆ ನಾನು. ಮಸ್ಲಿನ್ ಕ್ಲಾತು ಬೇರೆ ಯಾವುದು ನನಗೆ ಅಷ್ಟು ಲೈಕ್ ಆಗಲಿಲ್ಲ. ಇದು ಬಂದು ಸೆಟ್ ಆಫ್ 1 2 3 4 ಸೆಟ್ ಆಫ್ 4 ಬರುತ್ತೆ. ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಇದನ್ನು ಕೂಡ ಆರ್ಡರ್ ಮಾಡ್ಕೋಬೋದು. ಸೊ ಇದರೊಂದು 7th ಪ್ರಾಡಕ್ಟ್, ಸಾರಿ 8 ಆಗಿದೆ. ಇವಾಗ 9th ಒಂದು ತೋರಿಸ್ತೀನಿ. ಇದೇ ಓಪನ್ ಮಾಡೋಣ. ಸೊ ಇದು ಬಂದು ಏನಂತಾರೆ ರಬ್ಬರ್ ಶೀಟ್ ಅಂತ ಹೇಳ್ತಾರಲ್ವಾ. ಸೊ ಬೇಬಿ ಕೆಳಗೆ ಹಾಕ್ಬಿಟ್ಟು
ಇದ್ರ ಮೇಲೆ ಬೇಬಿನ ಮಲಗಿಸೋದು. ಸೊ ಇಲ್ಲಿ ಬಂದು ರಬ್ಬರ್ ಇದೆ, ಅಂದ್ರೆ ಪ್ಲಾಸ್ಟಿಕ್ ಲೇಯರ್ ಇದೆ. ಇಲ್ಲಿ ಮುಂದೆ ಬಂದು ಸಾಫ್ಟ್ ಫರ್ ಲೇಯರ್ ಇದೆ. ಸೊ ಇದನ್ನ ಹಾಕ್ಬಿಟ್ಟು ಮಲಗಿಸಿದ್ರೆ ಏನೇ ಸುಸು ಮಾಡಿದ್ರು ಇದ್ರ ಮೇಲೆ ಅಷ್ಟೇ ಆಗುತ್ತೆ, ಬೆಡ್ ಮೇಲೆಲ್ಲ ಆಗೋದಿಲ್ಲ. ಸೊ ಇದು ಈಸಿಯಾಗಿ ಬೆಡ್ ಮೇಲೆ ಹಾಕ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಬೇಬಿನ ಹಂಗೆ ಫ್ರೀ ಆಗಿ ಬಿಟ್ಬಿಟ್ರೆ ಆಟ ಆಡ್ಕೊಂಡು ಇರ್ತದೆ ಪಾಡ್ಗದು. ಇನ್ ಕೇಸ್ ವಾಶ್ರೂಮ್ ಮಾಡ್ತು ಅಂತಂದ್ರು ಇದು ಹೀರ್ಕೊಂಡ್ಬಿಡುತ್ತೆ, ಬೆಡ್ಗೆ ಏನೂ ಆಗೋದಿಲ್ಲ. ಅಂಡ್ ಹಿಂದೆ ಕೂಡ ವಾಟರ್ ಪ್ರೂಫ್ ಕವರಿಂಗ್ ಇದೆ. ಸೊ ಇದು ಬಂದು ಸೆಟ್ ಆಫ್ 3 ಬರುತ್ತೆ. ಅಂಡ್ ನೋಡ್ತಿರ್ಬೋದು ಪರ್ಪಲ್ ಒಂದು, ಮತ್ತೆ ಬ್ಲೂ ಒಂದು, ಪಿಂಕ್ ಒಂದು ಕೊಟ್ಟಿದ್ದಾರೆ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ, ಯಾವುದೇ ರೀತಿಯಾದ ಇರಿಟೇಷನ್ ಆಗೋದಿಲ್ಲ ಬೇಬಿಗೆ. ಸೊ ಅದಕ್ಕೆ ಇದನ್ನ ನಾನು ಬೈ ಮಾಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ, ಪ್ರೈಸ್ ಕೂಡ ಅಷ್ಟೇ, ತುಂಬ ಸಾಫ್ಟ್ ಅನಿಸುತ್ತೆ. ಆ್ಯಂಡ್ ಇದಾಗಿತ್ತು 9th ಪ್ರಾಡಕ್ಟ್. ಸೊ ನೆಕ್ಸ್ಟ್ ಒನ್ ಬಂದು ಇದು ತೋರಿಸ್ಬಿಡ್ತೀನಿ. ಸೊ ಇದು ಬಂದು ಬೇಬಿಗೆ ಬ್ಲ್ಯಾಂಕೆಟ್. ಎಷ್ಟು ಸಾಫ್ಟ್ ಆಗಿದೆ ಅಂತಂದ್ರೆ ನಿಜವಾಗ್ಲೂ ನಮ್ಗೇನೆ ಇದನ್ನ ಒದಿಸ್ಕೊಂಡು ಮಲ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ತುಂಬಾ ಚಿಕ್ಕದು, ಬೇಬಿಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮಾತ್ರ ಇದೆ ಇದು. ಸೊ ಇದನ್ನ ಒಂದು ನಾವು 2 years ವರ್ಗು ಯೂಸ್ ಮಾಡ್ಬೋದು ಬೇಬಿಗೆ. ತುಂಬ ಸಾಫ್ಟ್ ಆಗಿದೆ, ಸಾಫ್ಟ್ ಮೆಟೀರಿಯಲ್. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಆಗು ಕೂಡ ಇದೆ. ಇವಾಗ ಬೇಬಿ ಮಲಗಿಸ್ತೀವಿ ಅಂದರೆ ಅದ್ರ ಮೇಲೆ ವೆಯ್ಟ್ ಇರೋ ಅಂಥ ಬೆಡ್ಶೀಟ್ ಹಾಕಿದ್ರೆ ಅದಕ್ಕೊಂಥರ ಉಸಿರು ಕಟ್ಟದಂಗೆ ಆಗುತ್ತೆ. ಸೊ ಆ ಟೈಮಲ್ಲಿ ಈ ಥರ ತೆಳು ಇರೋದು, ಅದ್ ಜೊತೆಗೆ ಅಷ್ಟೇ ಬೆಚ್ಚಗೆ ಮಾಡುವಂಥ ಬೆಡ್ಶೀಟ್ನ ನಾವು ಯೂಸ್ ಮಾಡಿದ್ರೆ ತುಂಬ ಪೀಸ್ಫುಲ್ ಆಗಿ ಮಲ್ಕೊಳ್ಳುತ್ತೆ ಮಗು ಅಂತ ಅಂದ್ಬಿಟ್ಟು ಅಷ್ಟೇನೆ. ಸೊ ಇದು ಒಂದು ಸೆಟ್ ಆಫ್ 3 ಬರುತ್ತೆ. ಕಲರ್ಸ್ ನೋಡ್ತಿರ್ಬೋದು, ಒಂದು ಗ್ರೇ ಕಲರ್, ಒಂದು ಟರ್ಕಾಯ್ಸ್ ಬ್ಲೂ ಕಲರ್ ಇದೆ, ಜೊತೆಗೆ ಇದು ಪೀಚ್ ಕಲರ್ ಅಲ್ಲ, ಪೀಚ್ ಅಲ್ಲ, ಒಂಥರ ಪಿಂಕ್ ಕಲರ್, ಪಿಂಕ್ ಡಾರ್ಕ್ ಪಿಂಕ್ ಕಲರು. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ನಾವು ಈ ಥರ ತಗೋಬೇಕು ಮಲ್ಕೊಳ್ಬೇಕಾದ್ರೆ ಅಂತ ಅಂದ್ಕೊಂಡಿದೀವಿ, ನೋಡೋಣ. ತುಂಬ ಚೆನ್ನಾಗಿದೆ, ಬೇಕಾದರೆ ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ಇದು ಬಂದು 10th ಪ್ರಾಡಕ್ಟ್ ಆಗಿತ್ತು, ಸೈಡ್ ಇಟ್ಬಿಡೋಣ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್, ಓಕೆ ನೆಕ್ಸ್ಟ್ ಇದನ್ನು ತೋರಿಸ್ಬಿಡ್ತೀನಿ, ಅದಾದ್ಮೇಲೆ ಇದು ತೋರಿಸ್ತೀನಿ. ಸೊ ಇದು ಬಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದಂಥ ಪ್ರಾಡಕ್ಟು. ಸೊ ಇದು ಬಂದು ಫೀಡಿಂಗ್ ಪಿಲ್ಲೋ. ಅಂದರೆ ಈಗ ಮಗುಗೆ ಫೀಡಿಂಗ್ ಮಾಡಬೇಕಾಗತ್ತೆ. ಸೊ ಆವಾಗ ನಾವು ಅವಾಗ ತಾನೇ ಬರ್ತ್ ಕೊಟ್ಟಿರ್ತೀವಿ, ಅಥವಾ ಯಾವಾಗಾದರೂ ಅಷ್ಟೇನೆ 1.5 years ವರ್ಗು ನಾವು ಫೀಡ್ ಮಾಡ್ತಿರ್ತೀವಿ. ಸೊ ಅವಾಗ ನಾವು ಯಾವಾಗಲೂ ಮಗುನ ಇಲ್ಲಿ ಹಾಕ್ಕೊಂಡು ಹಿಂಗೆ ಬೆಂಡ್ ಮಾಡಿ ಫೀಡ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದನ್ನ ನಾವು ಇಲ್ಲಿಗೆ ಇಟ್ಕೊಂಡು ಇಲ್ಲಿ ಬೇಬಿನ ಮಲಗಿಸ್ಕೊಂಡು ಫೀಡ್ ಮಾಡಿದ್ರೆ ಆರಾಮಾಗಿ ನಮ್ಮ ಬ್ಯಾಕ್ ಪೋಸ್ಚರ್ ಕೂಡ ಸ್ಟ್ರೇಟ್ ಆಗಿ ಚೆನ್ನಾಗಿರುತ್ತೆ, ಜೊತೆಗೆ ಪಾಪಗೂ ಕೂಡ ಆರಾಮಾಗಿ ಫೀಡ್ ತಗೊಳ್ಬೋದು ಅಂತ ಅಂದ್ಬಿಟ್ಟು ಇದನ್ನ ತರಿಸಿದ್ದೀನಿ. ಸೊ ಇದ್ರದ್ದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಕ್ಲಾತ್ ಆಗಿರ್ಬೋದು, ಕ್ಲಾತು ಅಷ್ಟೇ ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಚಿಕ್ಕದು ಆ್ಯನಿಮಲ್ ಪ್ರಿಂಟ್ಸ್ ಇದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಕಲರ್ ಕೂಡ ಅಷ್ಟೇ. ಜೊತೆಗೆ ಇಲ್ಲೊಂದು ಪಾಕೆಟ್ ಬೇರೆ ಕೊಟ್ಟಿದ್ದಾರೆ, ಏನಾದರೂ ಇಟ್ಕೊಳ್ಳೋಕ್ಕೆ, ಅಂದರೆ ಫೀಡಿಂಗ್ ಬಾಟ್ಲು ಆ ಥರದ್ದು ಏನಾದರೂ ಒಂದು, ಇವಾಗ ಕ್ಲಾತ್ ಏನೋ ಒಂದು ಮೂತಿ ಲಿಪ್ಸ್ ಒರೆಸೋದಕ್ಕೆ, ಸೊ ಏನಾದರೂ ಕ್ಲಾತ್ ಇಟ್ಕೊಳ್ಳೋದಕ್ಕೆ ಇಲ್ಲೊಂದು ಪೌಚ್ ಥರ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಅಡ್ಜಸ್ಟಬಲ್ ಲಾಕ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ನಿಮಿಷ ತೋರಿಸ್ತೀನಿ. ಸೊ ಈ ಥರ ನಾವು ಹಿಂದೆ ಹಾಕ್ಕೊಂಡು ಹಿಂಗೆ ಲಾಕ್ ಮಾಡಿಕೊಂಡ್ರೆ ಅದು ಹಾಗೆ ಕೂತಿರುತ್ತೆ, ಅಂದರೆ ನಮ್ಮ ಟಮಿ ಎಷ್ಟಿದೆಯೋ ಅಷ್ಟು ಮಾತ್ರ ಕೂತಿರುತ್ತೆ. ಸೊ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು, ಉದ್ದ ಆದ್ರೆ ಉದ್ದ ಬೇಕಂದ್ರೆ ಉದ್ದ, ಚಿಕ್ಕದು ಬೇಕಂದ್ರೆ ಚಿಕ್ಕದು, ಈ ಥರ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಯೂಸ್ ಏನಪ್ಪ ಅಂತಂದರೆ ಇದರಲ್ಲಿ ಮಗುನ ಕೂಡ ಮಲಗಿಸ್ಬಹುದು. ಸೊ ಇವಾಗ ಈ ಥರ ಹಾಕ್ಬಿಟ್ಟು, ಅಂದರೆ ಬೆಡ್ ಮೇಲೇ ಈ ಥರ ಹಾಕ್ಬಿಟ್ಟು ಇಲ್ಲಿ ಮಗು ತಲೆ ಇಟ್ಟು ಮಲಗಿಸಿದ್ರೆ ಅದು ಆರಾಮಾಗಿ ಆ ಕಡೆ ಈ ಕಡೆ ಬೆಚ್ಚಗಿರುತ್ತೆ, ದಿಂಬು ಥರ. ಸೊ ಹಂಗೆ ಮಲಗಿಸ್ಬೋದು. ಇಲ್ಲ ಅಂತಂದರೆ ಇದು ನಾವು ಟಮಿ ಟೈಮ್ ಏನು ಕೊಡ್ತೀವಲ್ಲ ಮಗುಗೆ, ಮಕ್ಕಳುಗಳಿಗೆ ಬರ್ತ್ ಮಾಡಿಸ್ತೀವಲ್ಲ, ಸೊ ಅದೇ ಥರ ಟಮಿ ಟೈಮ್ ಕೊಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಈ ಥರ ಅಂದರೆ ಬೆಡ್ ಮೇಲೆ ಹಾಕ್ಬಿಟ್ಟು ಉಲ್ಟಾ ಮಗುನ ಮಲಗಿಸಿದ್ರೆ ಕ್ರಾಸಾಗಿ ಮಲ್ಕೊಳುತ್ತೆ. ಸೊ ಅವಾಗ ಏನೇ ತಿಂದ್ರು ಏನೇ ಕುಡಿದ್ರು ಅದಕ್ಕೆ ಜೀರ್ಣ ಬೇಗ ಆಗುತ್ತೆ. ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ಕೊಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ರೇಟಿಂಗು ನೋಡಿ ನಾನು ತಗೊಂಡಿದ್ದಂಥದ್ದು ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ. ನೀವು ಈ ಜಿಪ್ ಓಪನ್ ಮಾಡಿದ್ರೆ ಇಲ್ಲಿ ಒಳಗೆ ಇನ್ನ ಒಂದು ಬಟ್ಟೆ ಹಾಕಿದ್ದಾರೆ, ಹಂಗೆ ತುಂಬಿಲ್ಲ ಅವರು, ಇನ್ನ ಒಂದು ಬಟ್ಟೆ ಹಾಕಿದ್ದಾರೆ. ನೀವು ಬೇಕು ಇದು ಗಲೀಜಾಯ್ತು ಅಂತಂದ್ರೆ ಇದನ್ನ ರಿಮೂವ್ ಮಾಡಿ ಒಗೆದು ಮತ್ತೆ ಇದನ್ನ ಹಾಕೊಂಡು
ಜಿಪ್ ಹಾಕಿದ್ರೆ ಮುಗೀತು. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತೂ. ತುಂಬ ಯೂಸ್ಫುಲ್ ಆಗುತ್ತೆ ಬಿಕಾಸ್ ಸ್ಟಾರ್ಟಿಂಗಿಂದನೇ ಯೂಸ್ ಆಗುತ್ತೆ. ಇದು ಆಲ್ಮೋಸ್ಟ್ ಒಂದೂವರೆ ವರ್ಷದವರೆಗೂ ಯೂಸ್ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ನಿಮಗೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ಬೈ ಮಾಡಿ. ಓಕೆ, ಆ್ಯಂಡ್ ಕಮಿಂಗ್ ಟು ದ ಫೈನಲ್ ಪ್ರಾಡಕ್ಟ್. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ನೋಡಬೇಕು ಪಾಪು ಬಂದಮೇಲೆ ಇದು ಹೇಗೆ ವರ್ಕ್ ಆಗುತ್ತೆ, ಪಾಪುಗೆ ಯೂಸ್ ಆಗುತ್ತಾ, ಅದಕ್ಕೆ ಅದರ ಫ್ರೆಂಡ್ ಅಂದರೆ ಅದು ಕಂಫರ್ಟಬಲ್ ಆಗುತ್ತಾ ಪಾಪುಗೆ ಅಂತ ಅಂದ್ಬಿಟ್ಟು ನೋಡಬೇಕು. ಸೊ ಇದು ಬಂದು ಬೇಬಿ ನೇಲ್ ಟ್ರಿಮ್ಮರು. ನಾನು ಇದನ್ನು ಎಲೆಕ್ಟ್ರಿಕ್ದೇ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ನೋಡಿದೆ ಮ್ಯಾನ್ಯುವಲ್ ಆಗಿ ಮಾಡೋದು, ಬಟ್ ಮ್ಯಾನ್ಯುವಲ್ ಆಗಿ ಮಾಡೋದು ನಾವೇ ಒಂದೊಂದ್ಸತಿ ಕಟ್ ಮಾಡ್ಕೊಬೇಕಾದ್ರೆ ಸ್ಕಿನ್ ಜೊತೆಗೆ ಕಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾವು ಪುಟ್ಟು ಮಗುಗೆ ನಾನು ಹೆಂಗೆ ಕಟ್ ಮಾಡಲಿ ಅಂತ ಅಂದ್ಬಿಟ್ಟು ಹಾಗೂ ತುಂಬ ರಿಸರ್ಚ್ ಮಾಡಿದಾಗ ನನಗೆ ಇದರಲ್ಲೂ ಭಯ ಇತ್ತು, ಇದು ತೊಗೊಬೋದಾ ಬೇಡವಾ ಅಂತ ಅಂದ್ಬಿಟ್ಟು. ಬಟ್ ನಾನು ತುಂಬ ನೋಡಿದಾಗ ಎಲ್ಲರೂ ಹೇಳಿದ್ದೇನಂತಂದರೆ ಇದು ಬೆಟರ್ ಅಂತ ಅಂದ್ಬಿಟ್ಟು. ಬಿಕಾಸ್ ಇದರಲ್ಲಿ ನಾನು ಹೇಳ್ತೀನಿ ಹೋಗ್ತಾ ಏನಂತ. ಆ್ಯಂಡ್ ಇಲ್ಲಿ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ, ಯಾವ ಥರ ಯೂಸ್ ಮಾಡಬೇಕು, ಯಾವ ಸ್ಪೀಡಲ್ಲಿ ಮಾಡಬೇಕು, ಯಾವುದು ಯಾರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ನಾವು ದೊಡ್ಡವರು ಯೂಸ್ ಮಾಡ್ಬೋದು, ಮಕ್ಳಿಗೂ ಯೂಸ್ ಮಾಡ್ಬೋದು. ಸೊ ಈ ಥರ ಒಳ್ಳೆ ಪ್ಯಾಕೇಜಿಂಗಲ್ಲಿ ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಂಪ್ರೆಸ್ ಆಯಿತು ಪ್ಯಾಕೇಜಿಂಗ್ ನೋಡಿಬಿಟ್ಟು. ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಒಂದು ಟ್ರಿಮ್ಮರ್, ಅಂದರೆ ಇದು ಆಟೋಮ್ಯಾಟಿಕ್ ಟ್ರಿಮ್ಮರ್ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ನಾವಿಲ್ಲಿ ಹಿಂದೆಗಡೆ ಈ ಥರ ಶೆಲ್ ಹಾಕಬೇಕು. ಅಂದರೆ ಮಾಮೂಲಿ ರಿಮೋಟ್ ಶೆಲ್ ಏನಿರ್ತಲ್ಲ ಅದನ್ನು ಹಾಕಿದ್ರೆ ಅದು ನೀಟಾಗಿ ವರ್ಕ್ ಆಗುತ್ತೆ. ಸೊ ಇದು ಅವ್ರು ಕೊಟ್ಟಿರಲ್ಲ, ನಾವೇ ಹಾಕ್ಕೊಬೇಕು. ಆ್ಯಂಡ್ ಇಲ್ಲಿ ಒಂದಷ್ಟು ಬ್ಲೇಡ್ಸ್ನ ಕೊಟ್ಟಿದ್ದಾರೆ. ಅಂದರೆ ಇದು ತುಂಬ ಏನು ಶಾರ್ಪ್ ಏನು ಇರೋದಿಲ್ಲ. ಸೊ ಇದು ಫಸ್ಟ್ ಒನ್ ಬಂದು ಸ್ಮೂತ್ನಿಂಗ್ ಅಲ್ಲ, ಇದು ಫಸ್ಟ್ ಒನ್. ಇದು ಬಂದು ನೇಲ್ಸ್ದು ಎಡ್ಜಸ್ ಇರುತ್ತಲ್ಲ ಅದನ್ನ ಕರ್ವ್ ಮಾಡೋದಕ್ಕಷ್ಟೇನೆ, ಅದ್ರ ತುಂಬ ಶಾರ್ಪ್ ಇರುತ್ತಲ್ಲ. ಆ್ಯಂಡ್ ಇದು ಬಂದು ಸಾಫ್ಟ್ನರ್. ಇದೇನಕ್ಕೂ ಯೂಸ್ ಆಗಲ್ಲ ಅಂತ ನನಗನ್ಸುತ್ತೆ. ಮಕ್ಕಳಿಗೆಲ್ಲ ಯೂಸ್ ಆಗಲ್ಲ, ಇದು ನಮಗೂ ಯೂಸ್ ಆಗಲ್ಲ. ಆ್ಯಂಡ್ ಈ ಪಿಂಕ್ ಒನ್ ಏನಿದೆಲ್ಲ, ಇದು ಆರೆಂಜು ಪಿಂಕ್ ಒನ್, ಅದು ಮಗುಗೆ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಗ್ರೀನ್ ಬಂದು ಗ್ರೀನ್ ಕೂಡ ಇದು ಬಂದು 0 to 6 months ಯೂಸ್ ಮಾಡೋದಕ್ಕೆ, ಇದು ಬಂದು 6 months to 12 months ಯೂಸ್ ಮಾಡೋದಕ್ಕೆ ಮಕ್ಳಿಗೆನೆ. ಆ್ಯಂಡ್ ಇದು ಬಂದು ದೊಡ್ಡವ್ರಿಗೆ ಯೂಸ್ ಮಾಡೋದಕ್ಕೆ, ಇದು ಕೂಡ ದೊಡ್ಡವ್ರಿಗೆ ಯೂಸ್ ಮಾಡೋದಕ್ಕೆ ನೇಲ್ ಟ್ರಿಮ್ಮರು. ಆ್ಯಂಡ್ ಇದು ಹಾಕಿ ನೋಡಿದಾಗ ನಾವು ಇಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇಲ್ಲಿ ಹೋಲ್ ಇರುತ್ತೆ ಹಿಂದೆಗಡೆ, ಇದನ್ನ ಈ ಥರ ಫಿಕ್ಸ್ ಮಾಡಿ ಇಲ್ಲಿ ಸ್ಪೀಡ್ಸ್ ಕೊಟ್ಟಿದ್ದಾರೆ. R1 0 L1 L1 ಅಂತ. ಅಂದರೆ R1 ಅಂದರೆ ರೈಟ್ ಸೈಡ್ಗೆ ತಿರುಗುತ್ತೆ, L1 ಅಂದರೆ ಲೆಫ್ಟ್ ಸೈಡ್ಗೆ ತಿರುಗುತ್ತೆ. ಅದರಲ್ಲಿ ಸ್ಪೀಡ್ಸ್ 1 2 ಅಂತ ಅಂದ್ಬಿಟ್ಟು ಅಷ್ಟೇನೆ. ಸೊ ಈ ಥರ ಆನ್ ಮಾಡಿಕೊಂಡು ನಿಧಾನಕ್ಕೆ ಈ ಥರ ಟ್ರಿಮ್ ಮಾಡಿದ್ರೆ ನಿಜ ಟ್ರಿಮ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಏನಾದರೂ ಕೈ ಸಿಕ್ತು ಅಂದರೆ ಸಡನ್ನಾಗಿ ಸ್ಟಾಪ್ ಆಗಿಬಿಡುತ್ತೆ. ಇನ್ ಕೇಸ್ ನಮ್ಮದು ಏನಾದರೂ ಸ್ಕಿನ್ ಟಚ್ ಆಯಿತು ಅಂದರೆ ಸಡನ್ನಾಗಿ ಸ್ಟಾಪ್ ಆಗಿಬಿಡುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು. ಸೊ ನೋಡೋಣ ಮಗು ಬಂದಮೇಲೆ ಯಾವ ಥರ ಯೂಸ್ ಮಾಡೋದು ಏನು ಅಂತ ಇನ್ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದಂತೂ ಫೈನಲ್ ಪ್ರಾಡಕ್ಟು. ಆ್ಯಂಡ್ ಪ್ಯಾಕೇಜಿಂಗ್ ಅಂತೂ ಮಸ್ತಾಗಿದೆ. ನೀವು ಯಾರನ್ನು ತೊಗೊಳ್ಬೇಕಂದ್ರೆ ಇಟ್ ಇಸ್ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ನಾನು ಹೇಳ್ತೀನಿ. ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದಾಗಿತ್ತು ಫೈನಲ್ 12th ಪ್ರಾಡಕ್ಟ್. ಸೊ ಇನ್ನೂ ಬರೋದಿದೆ, ಅದೆಲ್ಲ ಬರಬೇಕು. ಬರೋ ಅಷ್ಟೊತ್ತಿಗೆ ಇದನ್ನೆಲ್ಲ ನಾನು ಏನದು ವಾಶ್ ಮಾಡಿ ಎಲ್ಲನೂ ಎತ್ತಿಡಬೇಕು ನೀಟಾಗಿ. ಸೊ ಪ್ಯಾಕಿಂಗ್ ಅಂತೂ ತುಂಬ ದೊಡ್ಡ ಟೈಮ್ ಹಿಡಿಯುತ್ತೆ. ಸೊ ಇದಿಷ್ಟು ಆಗಿತ್ತು ಮೀಶೋ ಹಾಲ್. ಅಂದರೆ ನಾನು ಬೇಬಿಗೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ನನಗಿದಂತೂ ಹೊಸ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನಿಜವಾಗ್ಲೂ ನನಗೆ ಆಗಲಿ ಬೀರೇಶ್ಗಾಗಲಿ ಹೊಸ ಎಕ್ಸ್ಪೀರಿಯನ್ಸು. ಬೀರೇಶ್ ಅದೇ ಹೇಳ್ತಾ ಇದ್ರು, ನಾನು ನೋಡೇ ಇರಲಿಲ್ಲ ಇಷ್ಟೊಂದೆಲ್ಲ ಪ್ರಾಡಕ್ಟ್ಸ್ನ ತೊಗೊಳ್ಳೋದು, ಇವತ್ತೇ ನೋಡ್ತಾ ಇರೋದು ಅಂತ. ನಾನು ಅಂದೆ ಆಬ್ವಿಯಸ್ಲಿ ನಿಮ್ಮ ಫಸ್ಟ್ ಟೈಮ್ ಮದುವೆ ಆಗಿರೋದು, ಫಸ್ಟ್ ಟೈಮ್ ಮಗು ಆಗ್ತಿರೋದು, ಫಸ್ಟ್ ಟೈಮೇ ನೋಡ್ತಿರ್ತೀರಾ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸು ಟಾಪ್ ನಾಚ್ ಆಗಿದೆ. ನಾನು ಯಾವುದೂ ರಿಟರ್ನ್ ಮಾಡಿಲ್ಲ, ಯಾವುದು ಇದು ಚೆನ್ನಾಗಿಲ್ಲ, ಇದು ಒಳ್ಳೆ ಕ್ವಾಲಿಟಿದಲ್ಲ ಅಂತ ಹೇಳಂಗಿಲ್ಲ. ಎಲ್ಲನೂ ಅಷ್ಟು ಚೆನ್ನಾಗಿದೆ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಲ್ಲನೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೀಶೋ ಇಸ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್ ಆ್ಯಂಡ್ ಪ್ರೈಸ್ ಫ್ರೆಂಡ್ಲಿಯಾಗೂ ಕೂಡ ಇದೆ. ಆ್ಯಂಡ್ 0 to 3 months ಎಷ್ಟೆಲ್ಲ ಬೇಕೋ ಅಷ್ಟೆಲ್ಲನೂ ನಾನು ಇವಾಗ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ಬರೋದಿದೆ. ಜೊತೆಗೆ ನಾನು ಕೂಡ ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಡ್ರೆಸ್ಸಸ್ ಆಗಿರ್ಬೋದು ಅಥವಾ ನನಗೆ ಬೇಕಾಗಿರೋ ಪ್ರಾಡಕ್ಟ್ಸು ಅದನ್ನೆಲ್ಲ ಆರ್ಡರ್ ಮಾಡಿದ್ದೆ. ನಿಮ್ಗಳ ಜೊತೆ ಅದನ್ನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ಇವತ್ತಾಗಿತ್ತು ಇಷ್ಟು ಬೇಬಿ ಐಟಮ್ಸು.
ಸೊ ಇದಿಷ್ಟು ಪ್ರಾಡಕ್ಟ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವ್ದು ಚೆನ್ನಾಗಿ ಅನ್ನಿಸ್ತು, ಯಾವ್ದು ಕ್ಯೂಟ್ ಅನ್ನಿಸ್ತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದೆಲ್ಲ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಹಾಕಿರ್ತೀನಿ. ನೀವು ಲಿಂಕ್ಸ್ನ ಯೂಸ್ ಮಾಡಿಕೊಂಡು ಈ ಪ್ರಾಡಕ್ಟ್ಸ್ನೆಲ್ಲ ಬೈ ಮಾಡಬಹುದು. ಸೊ ಯಾವುದೇ ಟೆನ್ಷನ್ ಇಲ್ದಿರ ನಾನು ಯಾವ್ದ್ಯಾವ್ದು ಲಿಂಕ್ಸ್ ಕೊಟ್ಟಿದ್ದೀನೋ ಅದರಲ್ಲಿ ಹೋಗಿ ನೀವು ಶಾಪ್ ಮಾಡುತ್ತೆ, ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬರುತ್ತೆ. ಆ್ಯಂಡ್ yeah, that's it for today's vlog. So next video I'll see you. I'll take care. Bye bye and thank you so much for watching. Tata.